ವಾರ್ತೆಗಳ ವಿವರ. ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ವಿಚಾರದಲ್ಲಿ ಮತ್ತೆ ದ್ವಂದ್ವ ನೀತಿ ಮುಂದುವರಿಸಿದೆಯೇ? ಕೋಚಿಮೂಲ್ ವಿಭಜನೆ ವಿಚಾರದಲ್ಲಿ ಅನುಸರಿಸಿದ ನೀತಿಯನ್ನೇ ತ್ಯಾಜ್ಯ ನೀರು ಶುದ್ಧೀಕರಣ ವಿಚಾರದಲ್ಲಿಯೂ ಮುಂದುವರಿಸಿರುವ ಅನುಮಾನ ಮೂಡಲು ಕಾರಣ ಏನು ಅಂತೀರಾ? ಕಾಂಗ್ರೆಸ್ ಸರ್ಕಾರ ಇಬ್ಬರು ಸಚಿವರು ಸೇರಿ ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೆ ನೀಡಿದ್ದು, ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣವು ಮೂಲೆ ಗುಂಪಾಗುವ ಸೂಚನೆಗಳು ಗೋಚರಿಸತೊಡಗಿವೆ. ಹೌದು, ಈ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕ ಮಾಡಿದಾಗ ಇದೇ ಕಾಂಗ್ರೆಸ್ ಒಕ್ಕೂಟ ವಿಭಜನೆ ವಿರೋಧಿಸಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆ ಬಂತಲ್ಲ, ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂತು. ಈ ವೇಳೆ ಒಕ್ಕೂಟ ವಿಭಜನೆ ಬಗ್ಗೆ ಕೇಳಿದ್ರೆ ತಾಂತ್ರಿಕ ತೊಂದರೆಗಳಿರುವ ಕಾರಣ ವಿಭಜನೆ ತಡವಾಗಿದೆ. ಮಾರ್ಚ್ ವೇಳೆಗೆ ಚಿಕ್ಕಬಳ್ಳಾಪುರ ಒಕ್ಕೂಟ ಪ್ರತ್ಯೇಕ ಮಾಡಿ ಒಕ್ಕೂಟದ ಚುನಾವಣೆ ನಡೆಸಲಾಗುವುದು ಅಂತ ಇದೇ ಕಾಂಗ್ರೆಸ್ ಹೇಳಿತ್ತು. ಆದರೆ ಈಗ ಒಕ್ಕೂಟ ವಿಭಜನೆ ಮಾಡದೆ ಒಕ್ಕೂಟದ ಚುನಾವಣೆಗೆ ಹೋಗಿರುವ ಕಾಂಗ್ರೆಸ್ ಕೊಟ್ಟ ಮಾತನ್ನ ತಪ್ಪಿದೆ. ಇದರಿಂದ ಈ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿರೋದು ಮಾತ್ರ ಹಾಸ್ಯಾಸ್ಪದ ಎಂಬುದು ಮತ್ತೊಮ್ಮೆ ಬಹಿರಂಗವಾಗಿದೆ. ಒಕ್ಕೂಟ ವಿಭಜನೆಯಲ್ಲಿ ಮಾತು ತಪ್ಪಿರುವ ಕಾಂಗ್ರೆಸ್ ಈಗ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ವಿಚಾರದಲ್ಲಿಯೂ ಅದೇ ವರಸೆ ಮುಂದುವರಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಯಾಕೆ ಅಂತೀರಾ? ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ನೀರು ತಂದವರು ನಾವು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿಯೇ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆ ಅನುಷ್ಠಾನ ಮಾಡಲಾಗಿದೆ ಅಂತ ಎದೆತಟ್ಟಿ ಹೇಳುವ ಕಾಂಗ್ರೆಸ್ ನಾಯಕರು ಅದೇ ನೀರು ಶುದ್ಧವಾಗಿ ನೀಡಬೇಕು ಎಂದು ಕೇಳುತ್ತಲೂ ಇಲ್ಲ. 3 ಹಂತದಲ್ಲಿ ಶುದ್ಧೀಕರಿಸಿ ಕೊಡ್ತೀವಿ ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳುತ್ತಲೂ ಇಲ್ಲ. ಇದರಿಂದ ಜನರ ಆರೋಗ್ಯ ಇನ್ನಷ್ಟು ಹದಗೆಡುವ ಸೂಚನೆಗಳಿದ್ದು, ಇದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಅವಾಂತರದ ಉದಾಹರಣೆಯಾಗಿದೆ. ಈ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್ ಅಂತ ಹೇಳಿದ್ದು ಯಾಕೆ ಅನ್ನೋ ವಿಚಾರಕ್ಕೆ ಈಗ ಬರೋಣ. ಇಲ್ಲಿ ನಿಂತಿದ್ದಾರಲ್ಲ, ಇವರ ಹೆಸರು ಬೋಸರಾಜ್. ಇವರು ರಾಜ್ಯ ಸರ್ಕಾರದ ನೀರಾವರಿ ಸಚಿವರ. ಯಾವುದೇ ನೀರಾವರಿ ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಇವರೇ ಅದಕ್ಕೆ ಸಹಿಯನ್ನು ಮಾಡಬೇಕು. ಇಂತಹ ನೀರಾವರಿ ಸಚಿವರು ಚಿಕ್ಕಬಳ್ಳಾಪುರದ ಕಂದುವಾರ ಕೆರೆಗೆ ಇತ್ತೀಚೆಗೆ ಭೇಟಿ ನೀಡಿದ್ರ. ಆ ವೇಳೆ ಈ ಸಚಿವರು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರಿನ ಬಗ್ಗೆ ಹೇಳಿದ ಮಾತುಗಳನ್ನ ಒಮ್ಮೆ ಕೇಳಿಸಿಕೊಳ್ಳಿ. ಸರ್, ನಿಮ್ದು ಇಲಾಖೆ ಅಧಿಕಾರಿಗಳೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕುಡಿಯೋದಕ್ಕೆ ಕೃಷಿಗೆ ಬಳಸಬಾರ್ದು ಈ ನೀರು ಅಂತ. ಹಾಗಾದ್ರೆ ಇಲ್ಲಿ ಯಾಕೆ ಸರ್ ನೀರು ಅದನ್ನ ಇಲ್ಲಿ ತಂದು ಹಾಕಿರೋದು? ಅದೇ ಅಂತರ್ಜಲ ಇಂಪ್ರೂವ್ ಮಾಡಿ. ಅಂತರ್ಜಲದ ಸಮಸ್ಯೆ ಆಗಲ್ಲ ಅಂತ ದೃಢೀಕರಿಸ್ತೀರಾ ಸರ್? ಅಂತರ್ಜಲ ಇಂಪ್ರೂವ್ ಮಾಡ್ಲಿಕ್ಕೆ ಅದೇ ಈ ವಿಷಕಾರಿ ನೀರು ಹೋದ್ರೆ ಅಪಾಯಕಾರಿ ಅಲ್ಲ ಅನ್ನೋದು ದೃಢೀಕರಣ ಆಗಿದೆಯಾ? ಆಗಿದೆಯಾ? ಹಾಗಾದ್ರೆ 3ನೇ ಹಂತ ಶುದ್ಧೀಕರಣ ಇಲ್ಲ. ನೋಡ್ತೀವಿ ಅದನ್ನ ಏನ್ ಮಾಡ್ಬೇಕಂತ ಹೇಳಿ ಅದ್ರ ಪ್ರಯತ್ನ ನಡೆಸಿದೀವಿ. ನೋಡಿ, ಕೇಳಿದ್ರಲ್ಲ ಈ ನೀರಾವರಿ ಸಚಿವರು ಹೇಳಿದ ಮಾತುಗಳನ್ನ. ಈ ತ್ಯಾಜ್ಯ ನೀರು ಕುಡಿಯುವುದಕ್ಕೆ ಮತ್ತು ಬೆಳೆಗಳಿಗೆ ಬಳಸಬಾರದು ಅಂತ ಸಚಿವರೇ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ನಾಮಫಲಕವನ್ನೊಮ್ಮೆ ನೋಡಿ. ಈ ನಾಮಫಲಕ ಹಾಕಿರೋದು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಕಂದವಾರ ಕೆರೆಯ ಏರಿಯ ಮೇಲೆ. ಅಂದರೆ ಈ ನೀರು ಕುಡಿಯಲು ಮತ್ತು ಕೃಷಿಗೆ ಯೋಗ್ಯವಲ್ಲ ಎಂದು ಖುದ್ದು ಸರ್ಕಾರವೇ ಒಪ್ಪಿಕೊಂಡಿದೆ. ಮಾತ್ರವಲ್ಲ, ಆ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಇದೇ ಕಂದವಾರ ಕೆರೆಯ ಕೆಳಗೆ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರು ಒದಗಿಸುತ್ತಿರುವ 100ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿವೆ. ಈ ಕೊಳವೆ ಬಾವಿಗಳ ನೀರು ನೇರವಾಗಿ ಜನರು ಸೇವಿಸುತ್ತಿದ್ದಾರೆ. ಹಾಗಾದ್ರೆ ಅವರ ಸ್ಥಿತಿ ಏನು ಸಚಿವರೇ ಎಂದು ಪ್ರಶ್ನಿಸಿದ್ರೆ ಈ ನೀರಾವರಿ ಸಚಿವರ ಬಳಿ ಉತ್ತರವೇ ಇಲ್ಲ. ಆ ವಿಚಾರಕ್ಕೆ ಮತ್ತೆ ಬರೋಣ. ಈ ಸಚಿವರ ಮಾತನ್ನು ಒಮ್ಮೆ ಕೇಳೋಣ ಬನ್ನಿ. ಹೆಚ್ಎನ್ ವ್ಯಾಲಿ ನಿಮಗೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಹೋಗುವಂಥದ್ದು. ಮುಂದಿನ ದಿನಗಳಲ್ಲಿ 3ನೇ ಹಂತದ
ಶುದ್ಧೀಕರಣ ಮಾಡಿ ನೀರನ್ನು ಕೊಡಬೇಕು ಅನ್ನೋದು ಸರ್ಕಾರದ ಧ್ಯೇಯ ಧೋರಣೆಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಬಂದಿದ್ದಂಥ ಕಾಲದಲ್ಲಿ ಆ ಮಾತನ್ನು ಕೊಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ, ಅದರ ಮುಖಾಂತರ ಶುದ್ಧವಾದಂಥ ನೀರನ್ನು ಕೆರೆಗಳಿಗೆ ಹರಿಸ್ತೀವಿ ಅನ್ನೋ ಮಾತನ್ನು ಮೂಲಕ ಇವತ್ತು ಅದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ತದೆ. ಈಗ ಚುನಾವಣೆ ಇರೋದ್ರಿಂದ ನಾನು ಆಶ್ವಾಸನೆಯಾಗಲಾಗ್ತದೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಹಿಂದೆನೇ ನಾವು ಈ ತೀರ್ಮಾನ ಮಾಡಿದ್ವಿ. ಹೋದ 1 ವರ್ಷ 2 ವರ್ಷದ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಹೋರಾಟ ಕಾಲದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ನಡೆಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಚುನಾವಣೆ ಸಮ್ಮತಿ ಇರುವುದರಿಂದ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ಆದರೆ ಸಾರ್ವಜನಿಕರಿಗೆ ಶುದ್ಧೀಕರಣವನ್ನು ನೀರನ್ನು ಕೊಡೋದು ಸರ್ಕಾರದ ಕರ್ತವ್ಯ ಆಗಿದೆ, ಕೊಡ್ತೀವಿ. ಹೆಚ್ಚಿನ ಬೆಳೆಯಲು ಆದಷ್ಟು ಬೇಗ ಬರ್ತದೆ. ಅದು 3 ಜಿಲ್ಲೆಗಳಿಗೂ ಕೂಡ, ಅದೇ ತುಮಕೂರಿಂದ ಚಿತ್ರದುರ್ಗದಿಂದ ಕೂಡ ಆ ನೀರನ್ನು ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಕುಡಿಯೋದಕ್ಕೆ ವ್ಯವಸ್ಥಿತವಾಗಿ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ಗಳನ್ನು ಅಳವಡಿಸ್ತೀವಿ. ಅದು ಕೂಡ ಆಗ್ತದೆ ಅನ್ನೋ ಮಾತನ್ನು ನಾನು ನೀವು ಕೇಳಿದ್ದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ನಿಮ್ಮ ನೀರಾವರಿ ಸಚಿವರು ಹೇಳಿದ್ದಾರೆ 3ನೇ ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಅಂತ. ನೀವು ನೋಡಿದ್ರೆ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಇದು ಯಾವ ಸರಿ ಸರ್ ಹಾಗಾದ್ರೆ? ಇಲ್ಲ, ನಾವು ಕೇಳಿದ್ದೀವಿ, ವೈಜ್ಞಾನಿಕವಾಗಿ ಕೂಡ ವಿಚಾರ ಮಾಡಿದ್ದೀವಿ. ಆ ನೀರಾವರಿ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಇದರ ಬಗ್ಗೆ ನಮ್ಮದೇ ಆದಂಥ ಅನುಭವ ಇದೆ. ನಾವು ಇದನ್ನೆಲ್ಲ ಪೂರ ಇಸ್ರೇಲ್ ವೈಜ್ಞಾನಿಕವಾದ ತಂತ್ರವನ್ನು ಅವರೇನು ಯಾವ ರೀತಿ ನೀರನ್ನು ಶುದ್ಧೀಕರಣ ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳಿದು ಈ ನೀರನ್ನು ಆ ಒಂದು ಭರವಸೆ ಮೇಲೆ ತಂದಿದ್ದೀವಿ. ಇನ್ನು ಸ್ವಲ್ಪ ಮಟ್ಟಿಗೆ ಇದು ಶುದ್ಧೀಕರಣ ಆಗಬೇಕಾಗಿದೆ. ಕೇಳಿದ್ರಲ್ಲ ಆಹಾರ ಸಚಿವ KH ಮುನಿಯಪ್ಪ ಅವರ ಮಾತನ್ನ. ಅಂದರೆ ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲು ರಾಜ್ಯ ಸರ್ಕಾರದ ಜೊತೆ ಮಾತನಾಡುತ್ತಾರಂತೆ. ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಅದನ್ನ ಮಾಡುವುದು ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಆದರೆ ಈ ಸಚಿವರ ಹೇಳಿಕೆಗಳೇ ಭಿನ್ನವಾಗಿವೆ. ಇವರಲ್ಲಿ ಸಮನ್ವಯತೆ ಇಲ್ಲ ಎಂಬುದು ಎಷ್ಟೊತ್ತಿಗಾಗಲೇ ನಿಮಗೆ ಅರ್ಥವಾಗಿರಬಹುದು. ಮತ್ತು ಒಂದು ಮುಖ್ಯ ವಿಚಾರ ಎಂದರೆ, ಈ ಆಹಾರ ಸಚಿವರು ಈಗ ರಾಜಕೀಯಕ್ಕೆ ಬಂದವರಲ್ಲ. ಕೋಲಾರದ ಸಂಸದರಾಗಿ 7 ಬಾರಿ ಆಯ್ಕೆಯಾದವರು. ಅಷ್ಟೇ ಅಲ್ಲ, ಕೇಂದ್ರ ಸಚಿವರೂ ಆಗಿದ್ದವರು. ಹಾಗಾದರೆ ಅವರು ಕೋಲಾರ ಸಂಸದರಾಗಿರುವಾಗಲೇ ಯಾಕೆ 3 ಹಂತದ ಶುದ್ಧೀಕರಣದ ಬಗ್ಗೆ ಮಾತನಾಡಲಿಲ್ಲ? ಗೊತ್ತಿಲ್ಲ. ಈ ಪ್ರಶ್ನೆಗೆ ಅವರ ಬಳಿಯೂ ಉತ್ತರವಿಲ್ಲ. ಇನ್ನು ಖುದ್ದು ನೀರಾವರಿ ಸಚಿವರೇ 3 ಹಂತದ ಶುದ್ಧೀಕರಣದ ಅಗತ್ಯವಿಲ್ಲ ಎಂದು ಘೋಷಣೆ ಮಾಡಿರುವಾಗ ಚುನಾವಣೆ ಸಮಯದಲ್ಲಿ ಮಾತ್ರ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಿರುವುದು ಕೇವಲ ರಾಜಕೀಯ ಲಾಭಕ್ಕೆ ಮಾತ್ರವಾ, ಅಥವಾ ನಿಜವಾಗಿಯೂ 3ನೇ ಹಂತದ ಶುದ್ಧೀಕರಣ ಮಾಡಿಸುವ ಬದ್ಧತೆ ಆಹಾರ ಸಚಿವರಿಗೆ ಇದೆಯಾ ಗೊತ್ತಿಲ್ಲ. ಆದರೆ ಇವರಿಗೆ KC ಮತ್ತು ಹೆಚ್ಚಿನ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಮಾತನಾಡದ ಸಚಿವರು ಈಗ ಮಾತನಾಡುತ್ತಿರುವುದು ಮಾತ್ರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಸರಣಿ ಇಲ್ಲಿಗೆ ಮುಗಿಯೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ MC ಸುಧಾಕರ್ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಈವರೆಗೆ ಮಾತನಾಡಿಲ್ಲ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಡಿ, ಅವರಿಗೆ ಹೆಚ್ಚಿನ ವ್ಯಾಲಿ ನೆನಪೇ ಇದ್ದಂಗಿಲ್ಲ. ಎತ್ತಿನಹೊಳೆ ನೀರು ಮಾತ್ರ 2 ವರ್ಷದಲ್ಲಿ ಬಂದೇ ಬರುತ್ತೆ ಎಂದು ಹೇಳುವ ಮೂಲಕ ವೀರಪ್ಪ ಮೊಯ್ಲಿ ಅವರ ವಾರಸುದಾರರಾಗಿದ್ದಾರೆ ಎಂದೇ ಚಿಕ್ಕಬಳ್ಳಾಪುರದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆ ಸಮಯದಲ್ಲಿ ಮಾತ್ರ ಈ ರಾಜಕಾರಣಿಗಳಿಗೆ ನೆನಪಾಗುವ ನೀರಾವರಿ ಯೋಜನೆಗಳು ಉಳಿದ ಸಮಯದಲ್ಲಿ ನೆನಪೇ ಇರುವುದಿಲ್ಲ. ಹಾಗಂತ ಇವರು ನೀರಾವರಿ ಯೋಜನೆಗಳ ವಿರೋಧಿಗಳಲ್ಲ, ಬದಲಿಗೆ ನೀರು ನೀಡಬೇಕು ಎಂಬ ಬದ್ಧತೆ ಇಲ್ಲವಷ್ಟೇ. ಈಗ ಅರ್ಥ ಆಯಿತು ಅಲ್ವೇ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್ ಏನು ಅಂತ? KC ಮತ್ತು ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 2 ಹಂತ ಸಾಕು ಎಂಬುದು ನೀರಾವರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರ ನಿರ್ಧಾರವಾದರೆ 3ನೇ ಹಂತದ ಶುದ್ಧೀಕರಣ ಮಾಡಲು ಮುಖ್ಯಮಂತ್ರಿಗಳ ಬಳಿ ಮಾತನಾಡುವುದಾಗಿ ಇಷ್ಟು ವರ್ಷಗಳ ನಂತರ ಆಹಾರ ಸಚಿವರು ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಶಾಸಕರಿಗೆ ಶುದ್ಧೀಕರಣ ಆಗಲಿ ಬಿಡಲಿ, ಅವರು ತಟಸ್ಥ ನೀತಿಗೆ ಮೊರೆ ಹೋಗಿದ್ದಾರೆ. ಇದರಿಂದ ಡಬಲ್ ಸ್ಟ್ಯಾಂಡ್ ಅಲ್ಲ, ಟ್ರಿಬಲ್ ಸ್ಟ್ಯಾಂಡ್ ಎಂಬ ಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದು ಇದು ಜಿಲ್ಲೆಯ ಜನತೆಯ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರಲಿದೆ ಎಂಬುದು ಮಾತ್ರ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.